ಇದೀಗ ನಮ್ಮ ಜೊತೆ ಸ್ಕೂಲ್ ಲೀಡರ್ ಚಿತ್ರಕ್ಕೆ ಸೋಷಿಯಲ್ ಮೀಡಿಯಾದ ನಮ್ಮ ಇನ್ಫ್ಲೂಯೆನ್ಸರ್ ಸಂಧ್ಯಾ ಕಾಮತ್ ಅವರಿದ್ದಾರೆ. ಏನು ಹೇಳ್ತಾರೆ ನೋಡೋಣ. ಇದೀಗಾಗಲೇ ಅವರ ರೀಲ್ಸ್ ಅಂತೂ 8 ಲಕ್ಷಕ್ಕೂ ಮೀರಿ ವೀಕ್ಷಣೆ ಏನು ಪಡೆದಿದೆ, ಇನ್ನಷ್ಟು ವೀಕ್ಷಣೆ ಆಗ್ತಾ ಇದೆ. ಹೇಗೆ ಅನಿಸ್ತಿದೆ ಮೇಡಮ್ ಮೂವಿ ನೋಡಿ? ಯಾವಾಗಲೂ ಕನ್ನಡದಲ್ಲಿ ಪಟಪಟ ಮಾತಾಡುವ ಟೀಚರಿಗೆ ಇವತ್ತು ಈ ಫಿಲ್ಮ್ ನೋಡಿ ಕನ್ನಡದಲ್ಲಿ ಪದಗಳೇ ಸಿಗ್ತಾ ಇಲ್ಲ. ಟೀಚರಿಗೆ ಸವಾಲಾಗಿದೆ. ನಿಜವಾಗ್ಲೂ ಅದ್ಭುತವಾದ ಸಿನಿಮಾ, ಒಳ್ಳೆಯ ಕತೆ, ಆ ಕತೆಗೆ ತಕ್ಕ ಸಂಭಾಷಣೆ. ನನಗೆ ನಿಜವಾಗಿ ಒಂದು ಬಾಲ್ಯಕ್ಕೆ ಹೋಗಿ ಬಂದ ಹಾಗೆ. ನನಗೆ 2-3 ಗಂಟೆ ಒಳಗಿತ್ತು, ಹೊರಗೆ ಬಂದಾಗ ನಾನು ಮತ್ತೆ ನಾನು ಬಂದ ಹೊರಗಿನ ಪ್ರಪಂಚಕ್ಕೆ ಅಂತ ಅನಿಸಿತು. ಅಷ್ಟು ಅದ್ಭುತವಾದ ಸಿನಿಮಾ, ಎಲ್ಲೂ ಕೂಡ ಬೋರ್ ಅಂತ ಅನಿಸುವುದಿಲ್ಲ. ಪ್ರತಿಯೊಂದರಲ್ಲೂ ಕೂಡ ಅಲ್ಲಿ ಮಧ್ಯ ಮಧ್ಯದಲ್ಲಿ ಹಾಸ್ಯ, ಅವರಿಬ್ಬರ ಹಾಸ್ಯ ಅಂತೂ ಭೋಜರಾಜ ಸರ್ ಮತ್ತು ಅರವಿಂದ್ ಬೋಳಾರ್ ಅವರಿಬ್ಬರ ಹಾಸ್ಯ ಅಂತೂ ನಗಡಿ ನಗಡಿ ಹೊಟ್ಟೆ ನೋವಾಯಿತು, ಅಷ್ಟು ಒಳ್ಳೆಯ ಹಾಸ್ಯ. ಆಮೇಲೆ ಒಂದು ಒಳ್ಳೆಯ ಮೆಸೇಜ್ ಸರ್ಕಾರಕ್ಕಾಗಿರ್ಬೋದು, ಶಿಕ್ಷಕರಿಗಾಗಿರ್ಬೋದು, ಮಕ್ಕಳಿಗಾಗಿರ್ಬೋದು, ಪೋಷಕರಿಗಾಗಿರ್ಬೋದು, ಪ್ರತಿಯೊಬ್ಬರಿಗೂ ಒಂದೊಂದು ಮೆಸೇಜ್ ಒಂದು ಕೊಡ್ತಾ ಹೋಗ್ತದೆ ಸಿನಿಮಾ, ಎಜುಕೇಟ್ ಮಾಡ್ತಾ ಹೋಗ್ತದೆ. ಅದ್ಭುತ. ಇನ್ನು ಹೇಳಲಿಕ್ಕೆ ಹೋದ್ರೆ ಸುಮಾರು ನನಗೆ ಒಂದು ಪುಟ ಬರಿಬಹುದು, ಪ್ರಬಂಧ ಬರಿಬಹುದು ಅನ್ಸ್ತದೆ, ಅಷ್ಟು ಇದೆ ಸಿನಿಮಾ. ಹೌದು, ನೀವು ರೀಲ್ಸ್ ಅಲ್ಲೆಲ್ಲ ಟೀಚರ್ ಆಗಿ ನೀವು ಪಾತ್ರವನ್ನು ಮಾಡ್ತೀರಾ. ನಿಮ್ಮ ಬಾಲ್ಯದ ನೆನಪುಗಳು ಅಥವಾ ಹೈಸ್ಕೂಲ್ ನೆನಪೇನಾದ್ರೂ ಬಂತ ನಿಮ್ಗೆ? ಖಂಡಿತ. ನಾನು ಲೀಡರ್ಗೆ ಕಂಟೆಸ್ಟ್ ಮಾಡಿದ್ದೆ ಸ್ಕೂಲಲ್ಲಿ ಇರುವಾಗ. ಇದೇ ರೀತಿ ಗಲಾಟೆ, ಫೈಟಿಂಗ್ ಇದೆಲ್ಲ ನಾನು ಕೂಡ ಮಾಡಿದ್ದೆ. ಅದೆಲ್ಲ ಒಂದ್ಸಲ ನೆನಪಾಯ್ತು. ಕೊನೆಗೆ ಒಂದು ಶಿಕ್ಷಕಿಯಾಗಿ ಹೇಳ್ಬೇಕಂದ್ರೆ, ನಾವು ಮಕ್ಕಳನ್ನ ಕೆಲವು ಸಲ ಅವ ಎಂತದ ಬರೀ ಗಲೀಜ, ಅವ ದಡ್ಡ, ಅವನಿಗೆ ಎಂತ ಬರುವುದಿಲ್ಲ, ಪ್ರಯೋಜನ ಇಲ್ಲ ಅಂತ ಹೇಳ್ತೇವೆ. ಆದರೆ ಈ ಸಿನಿಮಾ ನೋಡಿದಾಗ ಅನಿಸಿತು, ಯಾವ ಮಕ್ಕಳು ಪ್ರಯೋಜನ ಇಲ್ಲದವರಂತೂ ಇಲ್ಲ. ಒಂದಲ್ಲ ಒಂದು ಒಳ್ಳೆ ಗುಣ ಇರ್ತದೆ, ನಾವು ಅದನ್ನು ಗುರುತಿಸ್ಬೇಕಷ್ಟೇ. ಒಬ್ಬ ಮಕ್ಕಳಿಗೆ ಜವಾಬ್ದಾರಿ ಕೊಟ್ಟ ನಂತರ ಅವ್ರು ಯಾವ ರೀತಿ ಇರ್ತಾರೆ ಅನ್ನೋದನ್ನ ಈ ಸಿನಿಮಾ ನೋಡಿ ಗೊತ್ತಾಯ್ತು. ಖಂಡಿತ ಎಲ್ಲ ಶಿಕ್ಷಕರು ನೋಡ್ಬೇಕು. ಏನ್ ಹೇಳ್ತೀರಾ ಉಡುಪಿ ಜನತೆಗೆ? ಎಲ್ಲರೂ ಈ ಸಿನಿಮಾವನ್ನ ತಪ್ಪದೆ ನೋಡಿ, ನಿಮ್ಮ ಮಕ್ಕಳಿಗೆ ಮೊದಲು ತೋರಿಸಿ. ಶಿಕ್ಷಕರಾದ್ರೆ ನೀವು ನೋಡಿ, ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟವರಾದ್ರೆ ನೋಡಿ, ಆಮೇಲೆ ಪೋಷಕರಾದ್ರೆ ಖಂಡಿತ ನಿಮ್ಮ ಮಕ್ಕಳಿಗೆ ಸಿನಿಮಾ ತೋರಿಸಿ. ಎಲ್ಲರೂ ಕೂಡ ಈ ಸಿನಿಮಾ ನೋಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.